ಬಿಜೆಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲರಿ, ಇಷ್ಟು ಬಲ ಇರುವಂತ 140+ ಸೀಟ್ನ ದೇವೇಗೌಡರು ಏನ್ ಬಿಜೆಪಿ ಅವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ. ಕಾಂಗ್ರೆಸ್ 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಬಂಧುಗಳೇ. ತುಂಗಭದ್ರಾ ಡ್ಯಾಮ್ ಒಡೆದೋಯ್ತು, ಟೀಕೆಗಳ ಸುರಿಮಳೆ ಆಯ್ತು. ಬಿಜೆಪಿ ಟೀಕೆ ಮಳೆ ಕೇಳ್ತೀರಾ, ಅಶೋಕನ್ ಟೀಕೆ ಮಳೆ ಕೇಳ್ತೀರಾ, ಆದ್ರೆ ಜನಾರ್ದನ್ ರೆಡ್ಡಿ ಟೀಕೆ ಕೇಳ್ತೀರಾ? ಇನ್ಯಾರ್ದೋ ಟೀಕೆ ಆಯ್ತಾಯ್ತು. ಆಗ ಹೇಳ್ದೆ, ಟೀಕೆಗಳು ಸಾಯ್ತದೆ, ನಮ್ಮ ಕೆಲಸಗಳು ಉಳಿತವೆ ಅಂತೇಳಿ. ನೀವೆಲ್ಲ ಸೇರಿ ಆಶೀರ್ವಾದನ ಮಾಡಿದ್ದೀರಿ. ಇನ್ನ ಹೆಚ್ಚಿಗೆ ಓಟನ್ನ ನಾವು ನಿರೀಕ್ಷಣೆ ಮಾಡಿದ್ದು. ಆದರೆ ಬಹಳ ದೊಡ್ಡ ಪ್ರಯತ್ನವನ್ನ ಅವರು ಬಂದು ಜಾತಿ ವ್ಯವಸ್ಥೆ ಮೇಲೆ ರಾಜಕಾರಣ ಮಾಡಿದ್ರು ಅನ್ನೋದು ನಮಗೆಲ್ಲ ಅರಿವಿದೆ. ಆದರೆ ಏನಾಯ್ತು, ಪಕ್ಕದ ಕ್ಷೇತ್ರ, ಈಗ ನಾವು ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಶಿಗ್ಗಾವಿ ಮುಖ್ಯಮಂತ್ರಿಗಳ ಕ್ಷೇತ್ರ. ಇದೇನೋ ನಮ್ಮ ತುಕಾರಾಂ ಕ್ಷೇತ್ರ, ಇದು ನಮ್ಮ ಸಂತೋಷ್ ಲಾಡ್ ಕ್ಷೇತ್ರ, ಇದು ನಮ್ಮ ಗೋರ್ಪಡೆ ಕ್ಷೇತ್ರ ಇದು. ಆದರೆ ಅದು ಕಳೆದ 25 ವರ್ಷದಿಂದ ಬೊಮ್ಮಾಯಿರವರು ಇದ್ದಂತ ಕ್ಷೇತ್ರ ಇದು. ಆ ಕ್ಷೇತ್ರ ಏನಾಯ್ತು, ಜನ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವ್ರ ಕ್ಷೇತ್ರ 25 ವರ್ಷದಿಂದ ಅಲ್ಲಿ ಗೆದ್ದಿರ್ಲಿಲ್ಲ. ನಾವು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ದೇವೇಗೌಡರು. ಜಿಲ್ಲೆ ಏನು ಒಂದು ವಾರ ಬಂದು ಎದೇನ ಏನ್ ರಭಸದಿಂದ ಈ ಸರ್ಕಾರನ ಕಿತ್ತಾಕ್ತೀವಿ ಅಂತ ಹೇಳಿದ್ರು. ಜನ ಹೇಳಿದ್ರು, ಅಭ್ಯರ್ಥಿಗೆ ಮತ ಹಾಕೋದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. 5 ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. ಮಾಧ್ಯಮ ಸ್ನೇಹಿತರು ಬರುದ್ರು, ಒಂದು ಕಾಂಗ್ರೆಸ್, ಒಂದು ದಳ, ಒಂದು ಬಿಜೆಪಿ, 3 ಅಂತ ಅಂದ್ರು. ಆಮೇಲೆ ಇಲ್ಲಿ ಹೇಳಿದ್ರು, ನಾವು ಸಂಡೂರಿನಲ್ಲಿ ಗೆಲ್ತೀವಿ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳಿದ್ದೆ ಎಲೆಕ್ಷನ್ ಮುಂಚಿತವಾಗಿ. ಆಮೇಲೆ ಹೇಳಿದೆ, ಏನಂತ ಹೇಳಿದೆ, ಕೆರೆಯಲ್ಲಿ ಕಮಲ ಕೆರೆಯಲ್ಲಿ ಇದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಹಂಗೆ ಈ ಕೈ ದಾನ ಧರ್ಮ ಮಾಡಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಇದ್ಕೊಂಡು ಎಲ್ಲ ವರ್ಗದ ಜನರಿಗೆ ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ನಾವೆಲ್ಲ ವರ್ಗದ ಜನರಿಗೆ, ಪುಟಾಣಿ ಮಕ್ಕಳು ಬಿಸಿ ಊಟದಿಂದ ಹಿಡಿದು, ಹೆಣ್ಮಕ್ಳಿಗೆ ಸ್ತ್ರೀ ಶಕ್ತಿಯಿಂದ ಹಿಡಿದು, ನಮ್ಮ ಆಶಾ ಕಾರ್ಯಕರ್ತರಿಂದ ಹಿಡಿದು, ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು, ನಮ್ಮ ಜಮೀರ್ ಅಹಮದ್ ಖಾನ್ ರವರು ಮನೆ ಕಟ್ಟಿಸಿದಿಂದ ಹಿಡಿದು, ಇವತ್ತು ಎಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿ ಮನೆಗೆ ಉಚಿತವಾಗಿ ಕೊಡೋದ್ರಿಂದ ಹಿಡಿದು, ಅನ್ನಭಾಗ್ಯ ಕೊಡೋದ್ರಿಂದ ಹಿಡಿದು, ಇವತ್ತು ತಾಯಂದಿರು ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಬೆಂಗಳೂರಿಗಾಗ್ಲಿ, ನೀವು ಮೈಸೂರಿಗಾಗ್ಲಿ, ಎಲ್ಲಿ ಬೇಕಾದ್ರೂ ಪ್ರಯಾಣವನ್ನ ಮಾಡಿ ಅಂತ ಅವಕಾಶವನ್ನು ಮಾಡಿಕೊಟ್ಟು, ಪ್ರತಿ ತಾಯಂದಿರ ಮನೆಯನ್ನ ಬೆಳಗಲಿಕ್ಕೆ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ 2,000 ರೂಪಾಯಿ ಕೊಡ್ಲಿಕ್ಕೆ ಈ ಹಸ್ತ 5 ಕೈಗಳು ಇವತ್ತು ಸಹಾಯವನ್ನ ಮಾಡ್ಕೊಂಡು ಬಂದಿದೆ. ಆದ್ರಿಂದ ಬಂಧುಗಳೇ, ನಾನು ಹೆಚ್ಚಿಗೆ ಇನ್ನ ಒಂದು ಸಭೆಗೆ ನಾನು ಮುಖ್ಯಮಂತ್ರಿಗಳು ಇಬ್ರು ಹೋಗ್ಬೇಕಾಗಿದೆ. ನನಗೆ ಆತ್ಮವಿಶ್ವಾಸ ಇತ್ತು, 3 ಸೀಟು ನಾವು ಗೆಲ್ತೀವಿ ಅಂತ. ಇವತ್ತು ನಿಮ್ಗೆ ಅನ್ಪೂರ್ಣ ಒಬ್ರು MLA ಅಲ್ಲ, ತ್ರಿಬಲ್, ಒಂದು ತುಕಾರಾಂ, ಇನ್ನೊಂದು ಸಂತೋಷ್ ಲಾಡ್, 3 ಜನನು ಸೇರಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡ್ತಾರೆ. ನಮ್ಮ ಜಿಲ್ಲಾ ಸಚಿವರು ಅವರ ಜೊತೆಯಲ್ಲಿ ಇಡೀ ಸರ್ಕಾರ ಅನ್ಪೂರ್ಣ ಜೊತೆಯಲ್ಲಿದೆ. ಅನ್ಪೂರ್ಣ ಒಬ್ಬರೇ ಅಲ್ಲ, ನಾನು ಮುಖ್ಯಮಂತ್ರಿ, ಸಂತೋಷ್ ಲಾಡ್, ಜಮೀರು, ಇಡೀ ಸರ್ಕಾರ ನಾವೆಲ್ಲ ಸೇರಿ ಆ ಹೆಣ್ಮಗಳ ಕೈಯನ್ನ ಬಲಪಡಿಸಿ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡ್ತೇವೆ.
ಬಹಳ ಅಭಿವೃದ್ಧಿಗೆ ತಾವು ಮುನ್ನೋಟಕ್ಕೆ ಹೊರಟಿದ್ದೀರಿ. ತಾವು ಚಿಂತೆ ಮಾಡೋದು ಬೇಡ. ತಾವೆಲ್ಲ ಸೇರಿ ಆಶೀರ್ವಾದನ ಮಾಡಿ ನಿಮ್ಗೊಂದು ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡ್ಕೊಂಡಿರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.